ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುಂದಿನ ದಿನದಲ್ಲಿ ಬೆಂಗಳೂರು ಬೆಳಗಾವಿ ನಡುವೆ ಒಂದೇ ಭಾರತ ಸೇರಿ ಅಗತ್ಯ ರೈಲುಗಳ ಸಂಚಾರಕ್ಕೆ ಪ್ರಯತ್ನ ಪಡುವುದಾಗಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನಗರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಪೂರ್ಣ ಹುಬ್ಬಳ್ಳಿ ನಡುವೆ ಸೆಪ್ಟೆಂಬರ್ 16ರಿಂದ ಒಂದೇ ಭಾರತ್ ರೈಲು ವಾರದಲ್ಲಿ 3 ದಿನ ಸಂಚರಿಸುತ್ತೆ. ಈ ಹಿನ್ನೆಲೆ ರೈಲ್ವೆ ಸಚಿವರೊಂದಿಗೆ ಮಾತನಾಡಿದ್ದು, ವಾರದ ಎಲ್ಲಾ ದಿನಗಳು ರೈಲು ಸಂಚರಿಸಬೇಕು. ಬೆಂಗಳೂರು ಧಾರವಾಡದ ತನಕ ಬರುವ ಒಂದೇ ಭಾರತ್ ರೈಲು ಬೆಳಗಾವಿ ತನಕ ವಿಸ್ತರಣೆ ಮಾಡುವ ಕುರಿತು ತಿಳಿಸಲಾಗಿದೆ. ಇದಕ್ಕೆ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಧಾರವಾಡದಿಂದ ಬೆಳಗಾವಿ ತನಕ ವಿಸ್ತರಿಸುವ ಜವಾಬ್ದಾರಿ ನನ್ನದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿ ಬಾಂಬೆ ತನಕ ನೇರವಾಗಿ ರೈಲು ಸಂಚಾರಕ್ಕೆ ಕೈಗಾರಿಕೋದ್ಯಮಿಗಳು ತಿಳಿಸಿದ್ದಾರೆ. ಅದರಂತೆ ಬೆಂಗಳೂರು ಬೆಳಗಾವಿ ಮಧ್ಯೆ ಪ್ರತಿದಿನ ವಿಶೇಷ ರೈಲು ಬೇಡಿಕೆ ಇಡೋದ್ರಿಂದ ಈ ಕುರಿತು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಹಲವು ಯೋಜನೆಗಳು ಸಮಸ್ಯೆಯಿಂದಾಗಿ ಕಾರ್ಯ ವಿಳಂಬವಾಗ್ತಾ ಇದೆ. ಈ ಹಿನ್ನೆಲೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೇಲ್ದರ್ಜೆಗೇರಿಸಲು ಬೇಕಾಗಿರುವಂತಹ ಕಾರ್ಯವನ್ನು ಪೂರ್ಣಗೊಳಿಸುವಂತೆ ಸೂಚನೆ ಕೊಡಲಾಗಿದೆ. ಅಲ್ಲದೆ ವಾಯುಸೇನೆ ಬಳಿ ಇರುವಂತಹ 14 ಎಕರೆ ಜಮೀನನ್ನು ವಿಮಾನ ನಿಲ್ದಾಣ ಪ್ರಾಕಾರಕ್ಕೆ ಹಸ್ತಾಂತರ ಮಾಡಬೇಕಾಗಿರೋದ್ರಿಂದ ದಾಖಲೆ ಪರಿಶೀಲನೆ ನಡೆಸುವಂತೆ ತಿಳಿಸಲಾಗಿದೆ. ಬೆಳಗಾವಿಗೆ ವಿವಿಧ ನಗರಗಳಿಂದ ಹೆಚ್ಚಿನ ವಿಮಾನ ಸಂಚಾರ, ಅದು ಪ್ರಯಾಣಿಕರ ಸಂಖ್ಯೆ ಅನುಗುಣವಾಗುತ್ತೆ. ಮೊದಲಿಗೆ ಹೊಸ ಟರ್ಮಿನಲ್ ಕಾರ್ಯ ಪೂರ್ಣಗೊಳಿಸುವ ಕಾರ್ಯ ನಡೆಯುತ್ತೆ ಎಂದರು. ಇನ್ನು ಬೆಳಗಾವಿ ಕಿತ್ತೂರು ಧಾರವಾಡ ಮಾರ್ಗ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಭೂ ಸ್ವಾಧೀನ ಕಾರ್ಯ ನಡೆದಿದ್ದು, ಸಮಸ್ಯೆಗಳಿಂದ ವಿಳಂಬವಾಗಿತ್ತು. ಸದ್ಯ ಬಹುತೇಕ ಸಮಸ್ಯೆ ಬಗೆಹರಿದಿದ್ದು, ಇನ್ನೇನು ಕೆಲವೇ ತಿಂಗಳಲ್ಲಿ ಭೂ ಸ್ವಾಧೀನ ಕಾರ್ಯ ಪೂರ್ಣಗೊಳ್ಳುತ್ತೆ. ರಿಂಗ್ ರೋಡ್ ಕಾಮಗಾರಿ ಹಾಗೂ ಬೈಪಾಸ್ ರಸ್ತೆ ಕಾರ್ಯವನ್ನು ಮುಂದಿನ ತಿಂಗಳು ಆರಂಭಿಸಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇವತ್ತು ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಡೈರೆಕ್ಟರು ಮತ್ತು ಇವನ್ ಏರ್ಫೋರ್ಸದ್ದು ಸಮ್ ಇಶ್ಯೂ ಇದ್ದು, ಆ ಏರ್ಫೋರ್ಸ್ ಅಥಾರಿಟಿಯ ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು DC ಅವರು ಇದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು. ಅದ್ರ ಬಗ್ಗೆ ಕೂಲಂಕಷವಾಗಿ ಡಿಸ್ಕಷನ್. ಅಂದರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ, ಅದೆಲ್ಲ ಮೊದಲು ಫುಲ್ಫಿಲ್ ಆಗಬೇಕಾಗಿದೆ. ಅದಕ್ಕೇನು ಕೆಲವೊಂದು ವಿಷಯಗಳು ಉಳಿದಿದ್ದು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಏರ್ಫೋರ್ಸ್ ಅಥಾರಿಟಿದು ಏರ್ಫೋರ್ಸ್ ಡಿಫೆನ್ಸ್ ಲ್ಯಾಂಡ್ ಏನಿದೆ ಅಲ್ಲ, ಅದರಲ್ಲಿ ಒಂದು 14 ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಾಯ್ತು, ಏರ್ಪೋರ್ಟ್ ಅಥಾರಿಟಿಯವರಿಗೆ. ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು. ಅದನ್ನು ಇವತ್ತು ಎಲ್ಲ ಕಾಗದ ಪತ್ರ ನೋಡಲಿಕ್ಕೆ ಹೇಳಿದ್ದೇವೆ, ಡೈರೆಕ್ಷನ್ ಕೊಟ್ಟಿವಿ. ಆದಷ್ಟು ಬೇಗನೆ ಅದು 14 ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ. ಮತ್ತು ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಇದರ ಜೊತೆಗೆ ಏರ್ಪೋರ್ಟ್ ಮುಂದೆ 4 ಲೈನ್ ಏನು ರಸ್ತೆ ಆಗಬೇಕಲ್ಲ, ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು PWD ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು. ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಧಿಕಾರಿಗಳು ಹೇಳಿದ್ದೇನೆ. ಹೀಗಾಗಿ ಒಟ್ಟು ಓವರಾಲ್ ಏರ್ಪೋರ್ಟ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು, ಅದು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಇನ್ನೇನು 2-3 ಇಶ್ಯೂ ಇದಾವೆಲ್ಲ ಪೆಂಡಿಂಗ್ ಇಶ್ಯೂ. ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್, ಅಲ್ಲೇನು 2 ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ, ಅದಕ್ಕೆ ಸ್ಪೀಡಪ್ ಮಾಡಿದ್ದೇನೆ. ಒಂದು ಟೈಮ್ ಬಾಂಡ್ ಕೊಟ್ಟು, ಈಗ ಕಳೆದ ತಿಂಗಳ ಒಂದಿಷ್ಟು ಏನು ಟೈಮ್ ಬಾಂಡ್ ಕೊಟ್ಟಿದ್ದೆ. JMCನ ಆಗಿದ್ದಿಲ್ಲ ಎಷ್ಟೋ ಕಡೆ, ಈಗಾಗಲೇ ಭಾಳಷ್ಟು ಭಾಳಷ್ಟು ವಿಲೇಜಿಗೆ JMC ಮಾಡಿದ್ದಾರೆ. ಮತ್ತು ಇನ್ನೊಂದು 3-4 ವಿಲೇಜ್ ಉಳಿದಿದ್ದಾವೆ. ಆಲ್ಮೋಸ್ಟ್ ಮೇಜರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹೀಗಾಗಿ ಇನ್ನು ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡದ್ದು ಪ್ರೋಗ್ರೆಸ್ ನಾನು ನೋಡಿದೆ. ಈ ಬೈಪಾಸದ್ದು ವರ್ಕ್ ಏನಿದಲ್ಲ, ಆದಷ್ಟು ಬೇಗನೆ ವಿದಿನ್ ಶಾರ್ಟ್ ಪೀರಿಯಡ್, ಇದು ಬಹುಶಃ ಇನ್ನೊಂದು 15 ದಿವಸ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸದ್ದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀವಿ. ಆಮೇಲೆ ರಿಂಗ್ ರೋಡ್ದು ಏನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನಿದಲ್ಲ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ. ಹೀಗಾಗಿ ಎಲ್ಲವೂ ಒಂದು ಕಡೆ ಪ್ರೋಗ್ರೆಸ್ ಆಗಿ ಹೊಂಟಿದ್ದಾವೆ. ಇದನ್ನು ಡೇ ಟು ಡೇ ನಾವು ಮಾನಿಟರ್ ಮಾಡದೇ ಇದ್ದರೆ ಅವು ಸ್ಲೋನೇ ಇರ್ತಾವೆ. ಅದಕ್ಕಾಗಿ ಎವ್ರಿ ಮಂತ್ ನಾನು ಮೀಟಿಂಗ್ ತೊಗೊತೇನೆ ಅಂತ ಹೇಳಿದ್ದೀನಿ. ಲಾಸ್ಟ್ ಮಂತ್ ತೊಗೊಂಡಿದ್ದೆ, ಈಗ ಮತ್ತೆ ಈ ಮಂತ್ ತೊಗೊಂಡಿದ್ದೀನಿ. ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾನು ತೆಗೆದುಕೊಳ್ತೇನೆ. ಒಂದು 2-3 ತಿಂಗಳು ಇಟ್ಟಿದೆ ನಾನು. ಈ ಎಲ್ಲ ಅಕ್ವಿಷನ್ಸ್ ಸರ್ವೆ ಏನಾಗಬೇಕಂದ್ರೆ ಎಲ್ಲ ಮುಗಿಸ್ಬೇಕಂದ್ರೆ ಒಂದು 3 ಮಂತ್ಸ್ ಮ್ಯಾಕ್ಸಿಮಮ್, ಅಷ್ಟರೊಳಗೆ ಇದೆಲ್ಲ ಮುಗಿಬೇಕಂತ ನಾನು ಹೇಳಿದ್ದೇನೆ. ಟರ್ಮಿನಲ್ ಆಲ್ಮೋಸ್ಟ್ ಚಾಲು ಆಗಿದ್ದಲ್ಲ, ಸ್ಟೇಟಸ್ ಅಲ್ಲ, ಮ್ಯಾಕ್ಸಿಮಮ್ ಒಂದು 20-30% ವರ್ಕ್ಸ್ ಆಗಿದೆ. ಈಗ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, 20 to 30% ವರ್ಕ್ ಸ್ಟಾರ್ಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ. ಇನ್ನು ವಿದಿನ್ ಟೈಮ್ ಬೌಂಡ್ 2025 ಏನು ಕೊಡಬೇಕಲ್ಲ, ಆ ಟೈಮ್ ಬೌಂಡ್ದೊಳಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಕಾಂಟ್ರಾಕ್ಟರ್.
ನೋಡ್ರಿ, ಮೊದಲು ನಾನು ಹೇಳ್ತಿರಲ್ಲ, ಇದ್ದಂಥ ವ್ಯವಸ್ಥೆ ಮಾಡೋಣಂತೆ. ಇನ್ನೂ ಬೇಸಿಕ್ ಕೆಲವು ಸಣ್ಣ ಪುಟ್ಟ ವಿಚಾರನೂ ಅಲ್ಲಿ ಅಟೆಂಡ್ ಆಗಿರಲಿಲ್ಲ, ಅವನು ಸದ್ಯಕ್ಕೆ ಫುಲ್ಫಿಲ್ ಮಾಡ್ತೀವಿ. ಆದಮೇಲೆ ಈ ಮುಂದಿನ ಒತ್ತಡ ಮೇಲೆ ಏನು ಟ್ರಾವೆಲರ್ಸ್ ಒತ್ತಡ ಮತ್ತೊಂದ್ರ ಮೇಲೆ ಯಾವಾಗಲೂ ಏರ್ಪೋರ್ಟ್ ಡೆವಲಪ್ಮೆಂಟ್ ಹಾಕೊಂತ ಹೋಗ್ತಾವೆ. ಈಗ ಈ ಟರ್ಮಿನಲ್ 2 ಆಯಿತು, ಟರ್ಮಿನಲ್ 3 ಹೀಗೆಲ್ಲ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಯಾವ ರೀತಿ ನಮ್ಮ ಅಕ್ಕುಪಂಚಿ ಮತ್ತೊಂದು ಹೆಚ್ಚಿನ ರೀತಿ ಪ್ರಯಾಣಿಕರ ಒತ್ತಡ ಇದ್ರ ಮೇಲೆ ನಾವು ಮತ್ತೆ ಹೊಸ ಹೊಸ ಟರ್ಮಿನಲ್ ಮಾಡ್ತೀವಿ. ಈಗ ಅದಕ್ಕೆ ರೀ, ಈಗ ಹೊಸ ಟರ್ಮಿನಲ್ ಅಂತಂದರೆ ಈ ಹಳೆ ಟರ್ಮಿನಲ್ ಐತಲ್ಲ, ಕಂಪ್ಲೀಟ್ಲಿ ಅದು ಡಿವೋಟೆಡ್ ಫಾರ್ ದಿ ಕಾರ್ಗೋಕ್ಕೂ ಕೊಡ್ತೀವಿ. ಹೊಸ ಟರ್ಮಿನಲಲ್ಲಿ ನಮ್ಮ ಇವ್ರಿಗೆ ಟ್ರಾವೆಲ್ಸ್ಗೆ ಕೊಡ್ತೀವಿ. ಈಗ ನೋಡ್ರಿ, ಒಂದು ಸ್ಟಾರ್ಟ್ ಆಗಬೇಕು, ಅಲ್ಲೇ ಕೊಲ್ಹಾಪುರದಿಂದ ಬರಬೇಕು, ಇವೆಲ್ಲ ಗೊಂದಲ ಚಾಲು ಆಯ್ತು. ಇಲ್ಲಕಂದರೆ ಅದು 6 days 7 days ಇತ್ತು ಮೊದಲು. ಈಗ ಅಲ್ಲಿ ಸ್ವಲ್ಪ ಇದಾಗಿದ್ದರಿಂದ ಮಹಾರಾಷ್ಟ್ರದಲ್ಲಿ ಈ 3 ದಿವಸ ಅಂತೂ ಕೊಟ್ಟಿದ್ದಾರೆ. 3 ದಿವಸ ಚಾಲೂ ಆಗಲಿ. ನಾನೀಗ ಮತ್ತೆ ನೆಕ್ಸ್ಟ್ ವೀಕು ದಿಲ್ಲಿಗೆ ಹೋಗ್ತಾ ಇದ್ದೇನೆ. ರೈಲ್ವೆ ಮಿನಿಸ್ಟ್ರಿಗೆ ಮೊನ್ನೆ ಫೋನಲ್ಲಿ ಮಾತಾಡಿದೆ. ನೋಡಿರಿ, ಒಂದು ನೀವು ಒಂದೇ ಭಾರತ ಪುಣಾದಿಂದ ಬೆಳಗಾವಿ ತಂದಿದ್ದು, ಅದು ಹುಬ್ಳಿ ತೊಗೊಂಡು ಹೋಗಿದೆ, ಅದು ದ್ಯಾಟ್ ಈಸ್ ಡಿಫರೆಂಟ್. ಪುಣಾದಿಂದ ನಮ್ಗೆ ಇಲ್ಲಿ ಬೇಕಂತ ನಮ್ಮ ಡಿಮಾಂಡ್ ಇತ್ತು, ಅದನ್ನು ಫುಲ್ಫಿಲ್ ಮಾಡಿದರೆ ನೀವು ಥ್ಯಾಂಕ್ಸು. ಇನ್ನೊಂದೇನಿದೆ, ಅದೇ ಎವ್ರಿ ಡೇ ಇರಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಮತ್ತು ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಭಾರತ ಇದಲ್ಲ, ಅದು ಬೆಳಗಾವಿ ಬರಬೇಕು. ಈಗ ಎಲ್ಲವೂ ಟೆಕ್ನಿಕಲ್ ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಇದು ಬರಬೇಕಂತ ಹೇಳಿದ ಮೇಲೆ ಡೆಫಿನೆಟ್ಲಿ ಅದನ್ನು ನಾವು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ನೋಡ್ರಿ, ಅದಕ್ಕೆ ಈಗ ನಾನು ಅದಕ್ಕೆ ನೀವು ಹೇಳ್ತಿರಲ್ಲ, ಆ ಧಾರವಾಡದಿಂದ ಬೆಳಗಾವಿಗೆ ಬೆಂಗಳೂರು ಒಂದೇ ಭಾರತ ತೊಗೊಂಬರೋದು ಜವಾಬ್ದಾರಿ ನಂದದ. ಯಾವುದು ಯಾವುದು ಇಲ್ಲ, ಅದ್ರ ಬಗ್ಗೆ ನಾನು ಇದೇ ಅದನ್ನು ಸದ್ಯಕ್ಕೆ ನಾನು ಫಾಲೋ ಮಾಡ್ತಾ ಇದ್ದೇನೆ. ಅದಕ್ಕೂ ಅಟೆಂಡ್ ಮಾಡ್ತೀನಿ. ಇದೇ ಚೇಂಬರ್ ಆಫ್ ಕಾಮರ್ಸ್ ಅವರು ಹೇಳಿದ್ದಾರೆ, ಬಾಂಬೆಗೆ ನೇರವಾಗಿ ಟ್ರೈನದ್ದು ಅದು ಒಂದು ಪ್ರಯತ್ನ ನಡೀತಾ ಇದೆ, ಅದು ಮಾಡ್ತೀನಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.